ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಮಾತಾಡೋಣ KKR ವರ್ಸಸ್ LSG. ಕೋಲ್ಕತ್ತಾ ಹೋಮ್ ಗೇಮ್ ವಾಂಕಡೆ ಸ್ಟೇಡಿಯಮಲ್ಲಿ ನಡೆದಿರೋ ಮ್ಯಾಚು. ಸೊ ಟಾಸ್ ವಿನ್ ಆಗಿದ್ದು KKR ಚೂಸ್ ಮಾಡ್ಕೊಂಡಿದ್ದು ಫೀಲ್ಡಿಂಗ್. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು LSG ಏನು ಮಾಡ್ತು ನೋಡೋಣ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿತ್ತು ನಿನ್ನೆ ಮ್ಯಾಚು. ಅದು ಲಾಸ್ಟ್ ಓವರ್ ಥ್ರಿಲ್ಲರ್ ಆಗಿರೋದು ಒಂದು ದೊಡ್ಡ ಮಜಾ. ಕಂಟಿನ್ಯೂಸ್ ಆಗಿ ಒಳ್ಳೆ ಲಾಸ್ಟ್ ಓವರ್ ಥ್ರಿಲ್ಲರ್ಗಳು ನೋಡೋ ಥರ ಆಗ್ತಿದೆ. ಸೊ ಚೆನ್ನೈ ಮ್ಯಾಚೂ ಅಷ್ಟು, ಚೆನ್ನೈ ಪಂಜಾಬ್ಗೂ ಲಾಸ್ಟ್ ಓವರ್ ಮ್ಯಾಚ್ ಆಗಿತ್ತು. ಅದು ಸಪ್ರೇಟ್ ವೀಡಿಯೋ ಬರುತ್ತೆ. ಇದು LSG KKR ಬಗ್ಗೆ ಮಾತಾಡೋಣ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು LSG, ಮಾರ್ಕ್ರಮ್ ಮತ್ತು ಮಾರ್ಷ್. ಫಸ್ಟ್ ಪಾರ್ಟ್ನರ್ಶಿಪ್ಪು 99 ರನ್ಸ್, 0 ವಿಕೆಟ್ಸ್. 47ಗೆ ಮಾರ್ಕ್ರಮ್ ಔಟ್ ಆದರು. ಹರ್ಷಿತ್ ರಾಣಾ ಸ್ಲೋ ಓವರ್ 1ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ ಸ್ಲೋ ಓವರ್ ಆಗ್ತಾರೆ ಅಂತ. ಬಟ್ ಅವರಿಬ್ಬರು ಮಧ್ಯೆ ಬಂದಿದ್ದು ಪಾರ್ಟ್ನರ್ಶಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಮಾರ್ಷ್ ಮಾತ್ರ ಈ ಸೀಸನ್ನು ಆಲ್ರೆಡಿ 3 ಹಾಫ್ ಸೆಂಚುರಿ ಆಯಿತು ಅನ್ಸುತ್ತೆ ಮಾರ್ಚ್ದು. ಸಖತ್ತಾಗಿ ಆಡ್ತಿದ್ದಾರೆ ಮಾತ್ರ. ಅದೇನು ಫೀಡ್ ಮಾಡಿದ್ದಾರೆ ಗೊತ್ತಿಲ್ಲ LSG ಮ್ಯಾನೇಜ್ಮೆಂಟ್. ಇವ್ರಿಗೆ ಬಂದು ಗುದ್ದುತ್ತಾ ಹೋಗ್ತಿದ್ದಾರೆ. ಸಖತ್ತಾಗಿ ಆಡ್ತಿದ್ದಾರೆ ಮಾತ್ರ ಮಾರ್ಚ್ 81 ರನ್ಸ್ 48 ಬಾಲಲ್ಲಿ, 168 ಸ್ಟ್ರೈಕ್ ರೇಟು. ಆಲ್ಮೋಸ್ಟ್ ಎಲ್ಲ ಟಾಪ್ 3 ಬ್ಯಾಟ್ಸ್ಮನ್ ಸಖತ್ತಾಗಿ ಆಡಿದ್ದಾರೆ ಇವ್ರದಲ್ಲಿ. ಪೂರನ್ನು ಅಷ್ಟೇ. ಪೂರನ್ ಬಗ್ಗೆ ಮಾತಾಡಲೇಬೇಕು. ಈ ಮನುಷ್ಯ ನೋಡೋಕೆ ಮಾತ್ರ ಪಾಕೆಟ್ ಡೈನಮೈಟ್. ಆ್ಯಕ್ಚುಲಿ ಇಶಾನ್ ಕಿಶನ್ಗೆ ಹೇಳ್ತಿದ್ರು, ಬಟ್ ಆ್ಯಕ್ಚುಯಲ್ ಪಾಕೆಟ್ ಡೈನಮೈಟು ಪೂರನ್ನು. ನೋಡೋಕ್ಕೆ ಸಣ್ಣಕ್ಕೆ ಕುಳ್ಳುಕಿದ್ದಾರೆ, ಬಟ್ ಎಷ್ಟು ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ ಬೌಂಡ್ರಿ ಸಿಕ್ಸಸ್ಗಳನ್ನ. ಸಖತ್ ಮಾತ್ರ. 36 ಬಾಲ್ಗೆ 87 ರನ್ನು. ಎಂಥ ಸ್ಟ್ರೈಕ್ ರೇಟ್. ಇದೇನು ಹೊಸದಲ್ಲ ಇವ್ರು ಮಾಡ್ತಿರೋದು. ಆ್ಯಕ್ಚುಲಿ ಇವರು ನಂಬರ್ 4 ನಂಬರ್ 5 ಬರ್ಬೇಕಾದ್ರೆ ಎಲ್ರಿಗೂ ಇಳಿತಿತ್ತು ಕೆಳಗಡೆ. ಇವಾಗ ನಂಬರ್ 3 ಬರ್ತಿದ್ದಾರೆ. ನಂಬರ್ ಆಫ್ ಬಾಲ್ಸ್ ಎಕ್ಸ್ಟ್ರಾ ಚೆನ್ನಾಗಿ ಆಡ್ತಿದ್ದಾರೆ. ಡ್ಯಾಮೇಜ್ ಮಾಡಬೇಕಾಗೋದೆಲ್ಲ ಡ್ಯಾಮೇಜ್ ಮಾಡೋಗ್ಬಿಡ್ತಾರೆ. ನಾನು ಅಂದ್ಕೊಂಡೆ ಒಂದು 240 ಹೊಡಿತಾರೆ ಅಂತ. ಬಟ್ ಆಮೇಲೆ ಸ್ಲೋ ಡೌನ್ ಆಗೋಯ್ತು. ಆಮೇಲೆ ಪೂರನ್ ಔಟ್ ಆದಮೇಲೆ, ಪೂರನ್ ನಾಟ್ ಔಟು. ಮಾರ್ಚ್ ಔಟ್ ಆದಮೇಲೆ ಆ್ಯಕ್ಚುಲಿ ಅಬ್ದುಲ್ ಸಮದ್ ಕಳಿಸು. ನಾನು ಅಂದ್ಕೊಂಡು ಪಂತ್ ಯಾಕೆ ಕಳಿಸಿಲ್ಲ ಅಂತ. ಅವ್ರು ಅಂದ್ಕೊಂಡಿದ್ದಾರೆ ಹೋಗಿ ನಾನು ಔಟ್ ಆಗಿ ಸುಮ್ಮನೆ ಯಾಕೆ ತಲೆನೋವು, ಅದಕ್ಕೆ ಬೇಡ ಅಂದ್ಬಿಟ್ಟು ಅಬ್ದುಲ್ ಸಮದ್ನ ಕಳಿಸಿದ್ರು. ಅಬ್ದುಲ್ ಸಮದ್ ಏನು ಆಡಿಲ್ಲ, ಅವರು ಔಟ್ ಆಗೋದ್ರು ಬೇಗ. ಮತ್ತು ಡೇವಿಡ್ ಮಿಲ್ಲರ್ ಅವರು ಏನು ಆಡಿಲ್ಲ. ಸೊ ಇವರೆಲ್ಲ ಕಾಂಟ್ರಿಬ್ಯೂಷನಿಂದ 238 ರನ್ನು, 3 ವಿಕೆಟ್ 20 ಓವರ್ಗೆ. ನಾನು ಅಂದ್ಕೊಂಡೆ KKRಗೆ ಇವತ್ತು ಆಗಲ್ಲ ಅಂತ. ಬಟ್ ಅದು ಎಲ್ಲಿವರೆಗೂ ಅಂದ್ಕೊಂಡಿದ್ದೆ ಅನ್ನೋದು ಆಮೇಲೆ ಮಾತಾಡೋಣ ಮುಂದೆ. KKR ಬೌಲಿಂಗ್ ಅಂತೂ ಅವ್ರಿಗೇನು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ನರೈನ್ ಅಂತೂ ಹೊಡೆದ್ರು. ಸಖತ್ ಅಂದರೆ ಸಖತ್. ನನಗೆ ನರೈನ್ ಹೊಡೆದಾಗ ನರೈನ್ ಮೇಲೆ ಯಾರೂ ಅಪ್ಪರ್ ಹ್ಯಾಂಡ್ ತೋರ್ಸೋಕ್ಕೆ ಆಗಿಲ್ಲ ಇಲ್ಲಿವರೆಗೂ. ಬಟ್ ನರೈನ್ಗೆಲ್ಲ ಅಟ್ಯಾಕ್ ಮಾಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗ್ತಾರೆ ಆ ಬ್ಯಾಟ್ಸ್ಮನ್ಗಳು. ನಿಮಗೂ ಅನ್ಸಿದ್ರೆ ಆ ಥರ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಯಾವುದು ನಮಗೂ ಅಷ್ಟೇ ಅಂತ. ನರೈನು, ವರುಣ್ ಚಕ್ರವರ್ತಿ ಇವರಿಬ್ಬರು ಇದ್ದಾರಲ್ಲ, ಅವ್ರದ್ದು ಮೇಯ್ನ್ ಬೌಲರ್ಸ್ KKRದು. ಸೊ ಅವ್ರಿಗೆ ಹೊಡೆದಾಗ ಬೇರೆ ಬೌಲರ್ಸ್ ಪ್ಯಾನಿಕ್ ಆಗ್ತಾರೆ. ಸೊ ಇವ್ರು ಮಾಡಿದ್ದು ಅದೇ. ಮಾರ್ಚ್ ಮತ್ತು ಪೂರನ್ ಎಲ್ಲ ಹೊಡೆದ್ರು. ನರೈನ್ಗೆ ನೆನ್ನೆ ನೀರು ಇಳಿದೋಗಿದೆ. ನರೈನ್ ಆಲ್ಮೋಸ್ಟ್ ಎಲ್ಲ 10, 16 ಈ ಥರನೇ ಹೊಡೆಸ್ಕೊಂಡಿರೋದು ರನ್ ರೇಟಲ್ಲಿ. ಮತ್ತು ಅವ್ರದ್ದು ವಿಕೆಟ್ ತೆಗೆದಿದ್ದು ಬಂದು ಹರ್ಷಿತ್ ರಾಣಾ ಒಂದು ವಿಕೆಟ್ ಏನೋ ತೆಗೆದ್ರು. ಹರ್ಷಿತ್ ರಾಣಾ 2 ವಿಕೆಟು, ರಸೆಲ್ 1 ವಿಕೆಟ್. ನಾನು ರಸೆಲ್ನ ಏನಕ್ಕೆ ಅಷ್ಟು ಲೇಟಾಗಿ ಹಾಕ್ಸಿದ್ರು ಅಂತ ಗೊತ್ತಿಲ್ಲ. ರಸೆಲ್ನ ಇಂಟ್ರೊಡ್ಯೂಸ್ ಮಾಡಿದ ಓವರಲ್ಲೇ ವಿಕೆಟ್ ಬಂತು ಮಾರ್ಚ್ದು. ಬಟ್ ಏನಕ್ಕೆ ಅಷ್ಟು ಲೇಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. 16ನೇ ಓವರಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿತ್ತು. ಬಟ್ ಗೊತ್ತಿಲ್ಲ ಏನಕ್ಕೆ ಅಷ್ಟು ಲೇಟಾಗಿ ಮಾಡಿಸಿದ್ರು ಅಂತ. ಬಟ್ ಎಲ್ಲರೂ ಎಕಾನಮಿ ಬಂದು ಆಲ್ಮೋಸ್ಟ್ ವರುಣ್ ಚಕ್ರವರ್ತಿ ಮಾತ್ರ ಕಮ್ಮಿ ಇದೆ. ಇನ್ನು ಮಿಕ್ಕಿದವರೆಲ್ಲ ಆಲ್ಮೋಸ್ಟ್ 12, 15. ನರೈನ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು 12 ರನ್ಸ್ ಪರ್ ಓವರ್ ಕೊಟ್ಟಿರೋದು. ಅಂದರೆ ನೋಡ್ಕೊಳ್ಳಿ ಹೆಂಗೆ ಚಚ್ಚಿರಬೇಕು ಪೂರನು ಮತ್ತು ಮಾರ್ಚ್ ಅವ್ರಿಗೆ ಅಂತ. ಸೊ ಅದಾದಮೇಲೆ ಇನ್ನಿಂಗ್ ಸ್ಟಾರ್ಟ್ ಮಾಡಿದ KKR, ಕ್ವಿಂಟನ್ ಡಿಕಾಕು ಮತ್ತು ನರೈನ್. ಆ್ಯಕ್ಚುಲಿ ಫಸ್ಟ್ ಓವರಲ್ಲಿ ಒಂದು ರಿವ್ಯೂ ಕಳ್ಕೊಂಡ್ರು, ಒಂದು ರಿವ್ಯೂ ತೊಗೊಂಡೋಗಿ. ಬಟ್ ಅದಾದಮೇಲೆ ಇನ್ನೊಂದು ರಿವ್ಯೂ ತೊಗೊಂಡ್ರು. ಅದನ್ನ ಮತ್ತೆ ಅದು ಕಾಮೆಂಟ್ರೇಟರೆಲ್ಲ ಇದು ಔಟ್ ಅಲ್ಲ ಅದು ಇದು ಅಂತ ಹೇಳ್ತಿದ್ರು. ಬಟ್ ಅದು ರಿವ್ಯೂ ಆದಮೇಲೆ ಔಟ್ ಅಂತ ಬಂತು. ಕ್ವಿಂಟನ್ ಡಿಕಾಕ್ ಬಂದಾಗ ವಾಪಸ್ ಹೋದ್ರು. ಫಸ್ಟ್ ಓವರಲ್ಲಿ ನನಗೆ ಆಕಾಶದೀಪ್ ಏನು ಕೊಟ್ಟರು ಅಂತ ನನಗೆ ಅರ್ಥ ಆಗಿಲ್ಲ. ಶಾರ್ದೂಲ್ ಠಾಕೂರ್ ಅಷ್ಟು ಚೆನ್ನಾಗಿ ನಿಮ್ಗೆ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಓವರೆಲ್ಲ, ಲಾಸ್ಟ್ ಮ್ಯಾಚ್ಗಳಲ್ಲೆಲ್ಲ. ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಏನಿತ್ತು ನನಗೆ ಗೊತ್ತಿಲ್ಲ. ಮೇ ಬಿ ಅವ್ರದ್ದೇನೋ ಲೆಫ್ಟ್ ಹ್ಯಾಂಡ್ರು ರೈಟ್ ಹ್ಯಾಂಡ್ರು ಆ ಥರ ಏನೋ ನನಗೆ ಅದಷ್ಟೆಲ್ಲ ಗೊತ್ತಿಲ್ಲಲ್ಲ. ನಿಮಗೆ ಗೊತ್ತಿದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಅಂದ್ಕೊಂಡಿದ್ದು ಶಾರ್ದೂಲ್ ಠಾಕೂರ್ ಅಷ್ಟು ಚೆನ್ನಾಗಿ ಮಾಡ್ಬೇಕಾದ್ರೆ ಕನ್ಸಿಸ್ಟೆಂಟಾಗಿ ಅವ್ರಿಗೆ ಕೊಡ್ಬೋದಿತ್ತಲ್ಲ. ಫಸ್ಟ್ ಓವರಲ್ಲೇ ಲೀಕ್ಸ್ ಮಾಡಿಬಿಟ್ರು. 15 ರನ್ ಕೊಟ್ಟರು. 5 ವೈಡ್, ಒಂದು ವೈಡ್ ಪ್ಲಸ್ ಬೌಂಡ್ರಿ, ಒಂದು 5 ವೈಡ್ ಅಲ್ಲೇ ಬಂತ. 16, 17 ರನ್ ಕೊಟ್ಟರು ಒಂದು ಓವರಲ್ಲಿ. ಅಲ್ಲೇ ಅವ್ರಿಗೆ ಫ್ರೀ ಆಗೋಯ್ತು. ಅದಾದಮೇಲೆ ಕ್ವಿಂಟನ್ ಡಿಕಾಕ್ ಔಟ್ ಆದರು. ಸುನಿಲ್ ನರೈನ್, ಆಮೇಲೆ ಅಜಿಂಕ್ಯ ರಹಾನೆ ಈ ಸೀಸನಲ್ಲಂತೂ ಲಾಸ್ಟ್ ಸೀಸನ್ದು ಫಾರ್ಮ್ನ ಹಂಗೆ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಎಷ್ಟು ಈಸಿಯಾಗಿ ಬೌಂಡ್ರಿಗಳನ್ನ ಹೊಡಿತಿದ್ದಾರೆ. ಅದು ಎಲ್ಲ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸು, ಅನಾರ್ಥಡಾಕ್ಸ್ ಶಾಟ್ಸ್ ಅಲ್ಲ, ಯಾವುದೋ ಹೊಸದಾಗಿ ಸ್ಟೈಲಿಶ್ ಆಗಿ ಹೊಡೆಯೋ ಶಾಟ್ಸ್ಗಳಲ್ಲ. ನಾರ್ಮಲ್ ಕ್ರಿಕೆಟಿಂಗ್ ಶಾಟ್ಸಲ್ಲೇ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಜಿಂಕ್ಯ ರಹಾನೆ. ಸಖತ್ ಖುಷಿ ಆಗುತ್ತೆ ನೋಡೋಕ್ಕೆ.
ಅದಾದಮೇಲೆ ನರೇನ್ ಔಟ್ ಆಗ್ತಾರೆ. 13 ಬಾಲಿಗೆ 30 ಡ್ಯಾಮೇಜ್ ಮಾಡಿ ಅವ್ರು ಏನು ಮಾಡಬೇಕು ಅದೆಲ್ಲ ಮಾಡಿ ದಿಗ್ವೇಶ್ ರಾತಿ ಬಗ್ಗೆ ಹೇಳ್ಬೇಕು. 2 ಮ್ಯಾಚಲ್ಲಿ 2 ಫೈನ್ ಆಗಿತ್ತು. ಇವತ್ತು ಗ್ರೌಂಡ್ ಸೆಲೆಬ್ರೇಷನ್ ಮಾಡ್ತಿದ್ರು. ಅಣ್ಣ ಯಾಕೆ ಹಣ ಬೇಕು, ಸುಮ್ಮನೆ ನಮಸ್ಕಾರ ಮಾಡಿದ್ರೆ ಆಯ್ತಲ್ಲ, ಆಯ್ತಪ್ಪ ಚೆನ್ನಾಗಿ ಆಡಿದ್ಯಾ, ನಾನು ನಿಮ್ಗೆ ಕಳಿಸ್ಕೊಟ್ಟಿದ್ದೀನಿ ಅಂದರೆ ಆಯಿತು. ಏನಕ್ಕೆ ಅಷ್ಟೆಲ್ಲ ನೋಟ್ಬುಕ್ ಸೆಲೆಬ್ರೇಟ್ ಮಾಡೋದು? ಅವ್ರು ಬರೋದೇ 30 ಲಕ್ಷ, ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಹೋಯ್ತು ಈಗ ಮ್ಯಾಚ್ ಫೀ. ಈಗ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಅಂತ ಇಲ್ದಿರೋದಕ್ಕೆ ಇರುವೆ ಬಿಟ್ಕೊಂಡ್ರು ಅಂತ. ಯಾಕೆ ಅದ್ರ ಅವಶ್ಯಕತೆ ಏನಿದೆ? ನೀವು ಚೆನ್ನಾಗಿ ಮಾಡಿದ್ರ, ಜನ ನಿಮ್ಗೆ ಹೇಳ್ತಾರೆ ನೀವು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರ ಅಂತ. ಅದು ಮಾಡೋ ಸೆಲೆಬ್ರೇಷನ್ ಅವಶ್ಯಕತೆ ಇಲ್ಲ. ಏನೋ ಗೊತ್ತಿಲ್ಲ. ನರೇನ್ ನೋಡಿ ಅಷ್ಟು ವರ್ಷದಿಂದ ಮಾಡ್ತಿದ್ರೆ, ಅಷ್ಟು ಲೆಜೆಂಡು, ಅಂತ ಒಳ್ಳೊಳ್ಳೆ ವಿಕೆಟ್ಗಳನ್ನ ತೆಗ್ದಿದ್ದಾರೆ. ಅವ್ರು ಯಾವತ್ತೂ ಅವ್ರ ನಗದೇ ನಾವು ನೋಡಿಲ್ಲ ಯಾವತ್ತು. ಆ ಥರ ಇರಬೇಕು. ಆವಾಗಲೇ ನೀವು ಇವಾಗ ಸ್ಟಾರ್ಟಿಂಗೇ ಬಂದ್ಬಿಟ್ಟು ಇವಾಗ ನೀವು ನಾನು ನೋಟ್ಬುಕ್ ಸೆಲೆಬ್ರೇಷನ್ ಮಾಡ್ತೀನಿ, ನಾನು ಬೇರೆ ಇನ್ನೊಂದು ಸೆಲೆಬ್ರೇಷನ್ ಮಾಡ್ತೀನಿ ಅಂದರೆ ಮತ್ತೆ ಮನೆಗೆ ಕಳಿಸ್ತಾರೆ. ಆಮೇಲೆ ಬೌಲರ್ನ ಪಿಕ್ ಮಾಡೋದು ತುಂಬ ಈಸಿ ಈಗಿನ ಕಾಲದಲ್ಲಿ. ಯಾವ ಸ್ಟ್ರೆಂತ್ ಏನು ಅಂತ ನೋಡ್ಕೊಂಡ್ಬಿಟ್ಟು ಬಾರಿಸ್ತಿರ್ತಾರೆ. ಅಷ್ಟು ಕಾನ್ಸ್ಟೆಂಟಾಗಿ ಒಂದೇ ಎಫರ್ಟ್ ಹಾಕಿ ಒಂದೇ ಥರ ರಿಸಲ್ಟ್ ತಗೊಳ್ಳೋದು ತುಂಬ ಕಷ್ಟ ಬೌಲರ್ಗಳಿಗೆ. ಏನು ಮಾಡೋಕ್ಕಾಗಲ್ಲ. ಅಜಿಂಕ್ಯ ರಹಾನೆ ಮತ್ತು ವೆಂಕಟೇಶ್ ನಡುವೆ ಬಂದಿದ್ದು ಪಾರ್ಟ್ನರ್ಶಿಪ್ಪು. ವೆಂಕಟೇಶ್ ಅವ್ರದ್ದು ಪ್ರೈಸ್ ಟ್ಯಾಗ್ನ ತೆಗೆದು ಇಟ್ಬಿಟ್ಟಿದ್ದಾರೆ ತಲೆಯಿಂದ. ಹಬ್ಬ ಮಾಡ್ತಿದ್ದಾನೆ ಅಣ್ಣ. 41 ಬಾಲು, 45 ರನ್ 29 ಬಾಲಲ್ಲಿ ಸಖತ್ತಾಗಿ ಆಡಿದ್ರು. ಅವರಿಬ್ಬರು ಮಧ್ಯೆ ಅಜಿಂಕ್ಯ ರಹಾನೆ ಮತ್ತು ವೆಂಕಟೇಶ್ ನಡುವೆ ಬಂದಿದ್ದು ಪಾರ್ಟ್ನರ್ಶಿಪ್ ಮಾತ್ರ ನಾನು ಅಂದ್ಕೊಂಡೆ ಇವರು ಚೇಸ್ ಮಾಡ್ತಾರೆ. ಇವರು ಹಂಗೆ ಹೊಡಿದ್ರು, ಇಬ್ರು ಸಖತ್ತಾಗಿ ಆಡಿದ್ರು. ಅದಾದಮೇಲೆ ಅಜಿಂಕ್ಯ ರಹಾನೆ ಔಟ್ ಆದಮೇಲೆ ನನಗೆ ರಮಣ್ದೀಪ್ನ ಕಳಿಸಿದ್ರು. ಬಟ್ ಏನಕ್ಕೆ ಅಂತ ನನಗೆ ಅರ್ಥ ಆಗಿಲ್ಲ ರಮಣ್ದೀಪ್ನ ಏನು ಕಳಿಸೋದು ಅಂತ. ರಿಂಕು ಸಿಂಗ್ನ ಕಳಿಸಿದ್ರೆ ಮೇ ಬಿ ಮ್ಯಾಚ್ ವಿನ್ ಆಗ್ತಿತ್ತೇನೋ. ಅದೇ ತಪ್ಪು ಮಾಡಿದ್ದು KKR ಅವರು. ಲಾಸ್ಟಲ್ಲಿ ಎಡವಟ್ ಮಾಡಿಕೊಂಡು ಮ್ಯಾಚ್ನ ಕಳ್ಕೊಂಡ್ರು. ಆದರೆ ರಮಣ್ದೀಪ್ ಸಿಂಗ್ ಔಟ್ ಆದರು, ರಜಲ್ ಔಟ್ ಆದರು, ಏನೂ ಆಡಿಲ್ಲ. ರಿಂಕು ಸಿಂಗ್ ಆಮೇಲೆ ಬಂದು 15 ಬಾಲ್ 38 ರನ್ನು. ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಪ್ರೆಷರ್ ಸಖತ್ತಾಗಿ ಹಾಕಿದ್ರು. ಒಂದೊಂದು ಓವರಲ್ಲೂ ಒಂದೊಂದು ವಿಕೆಟ್ ತಗೊಳ್ತಾ ಬಂದರು. 16ನೇ ಓವರಲ್ಲಿ ಒಂದು ವಿಕೆಟು, 17ನೇ ಓವರಲ್ಲಿ ಒಂದು ವಿಕೆಟು, 18ನೇ ಓವರಲ್ಲಿ ಒಂದು ವಿಕೆಟು, ಹಿಂಗೆ ಕಂಡೇಸ್ ವಿಕೆಟ್ ಬೀಳ್ತಾ ಪ್ರೆಷರ್ ಜಾಸ್ತಿ ಆಯಿತು. ಮತ್ತು ಲಾಸ್ಟ್ ಓವರ್ ಹಾಕಿದ್ದು ರವಿ ಬಿಷ್ಣೋಯ್ ಸಖತ್ತಾಗಿ ಹಾಕಿದ್ರು. ಆವಿಷ್ ಖಾನ್ ಚೆನ್ನಾಗಿ ಮಾಡಿದ್ರು ಡೆತ್ ಓವರಲ್ಲಿ. ಶಾರ್ದುಲ್ ಠಾಕೂರ್ ಚೆನ್ನಾಗಿ ಮಾಡಿ. ಶಾರ್ದುಲ್ ಠಾಕೂರೇ ರಜಲ್ ವಿಕೆಟ್ ತೆಗೆದಿದ್ದು. ಫಸ್ಟ್ ಎಲ್ಲ ಹೊಡೆಸ್ಕೊಂಡ್ರು. ಕರೆಕ್ಟ್, ಶಾರ್ದುಲ್ ಠಾಕೂರೇ ತೆಗೆದಿದ್ರು ಅಂಡರ್ ರಸಲ್ದು. ಸ್ಲೋರು ಫುಲ್ ಟಾಸ್ ಹಾಕ್ಬಿಟ್ಟು ವಿಕೆಟ್ ತೆಗೆದ್ರು. ಸೊ ಅದಾದಮೇಲೆ ರಿಂಕು ಸಿಂಗ್ ಬಂದರು. ಏನೂ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡೆ ಫಿನಿಷ್ ಮಾಡ್ತಾರೆ ಅಂತ, ಬಟ್ ಕಷ್ಟ ಆಯಿತು ಫಿನಿಷ್ ಮಾಡೋಕ್ಕೆ. ಸರಿ ಅಂತ ಹೊಡೆಸ್ಕೊಂಡ್ರು. ಲಾಸ್ಟಲ್ಲಿ ಮಾತ್ರ ಲಾಸ್ಟ್ ಬಾಲ್ ಒಂದು 6 ಹೊಡೆದ್ರು, ಮ್ಯಾಚ್ ಫಿನಿಷ್ ಮಾಡಿದ್ರು. ಬಟ್ ಎನಿವೇ KKR ಸೋತರು. ಅವ್ರು ಹೋಮ್ ಗ್ರೌಂಡಲ್ಲೇ. ವಿಸಿಟರ್ಸ್ ಎಲ್ಲ ಗೆಲ್ತಿದ್ದಾರೆ, ಇವರೆಲ್ಲ ಸೋಲ್ತಿದ್ದಾರೆ. ಬಟ್ ನೆನ್ನೆ ಪಂಜಾಬ್ ಮತ್ತು ಚೆನ್ನೈ ಮ್ಯಾಚಲ್ಲಿ ಹಂಗೆ ಆಗಲಿಲ್ಲ. ಪಂಜಾಬ್ ಸಖತ್ತಾಗಿ ಕಂಬ್ಯಾಕ್ ಮಾಡಿದ್ರು. ಅದ್ರ ಬಗ್ಗೆ ಈ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದ್ರಲ್ಲಿ ಮಾತಾಡ್ತೀನಿ. ಇದು KKR ವರ್ಸಸ್ LSG. ನನಗೆ ಮಿಚೆಲ್ ಮಾರ್ಷ್ ಬ್ಯಾಟಿಂಗು, ಪೂರನ್ನು, ಮಾರ್ಕ್ರಮ್ನ ಬಿಲೀವ್ ಮಾಡ್ತಿದ್ದಾರೆ LSG ಅವರು. ಅದು ಸಖತ್ ಇಷ್ಟ ಆಯಿತು. ಟಾಪ್ 3 ಹೆವಿ ಇದೆ ಇವ್ರದ್ದು. KKR ಅಲ್ಲಿ ಮೇ ಬಿ ಅವ್ರು ರಮಣ್ದೀಪ್ನ, ರಿಂಕು ಬದಲಾಗಿ ರಮಣ್ದೀಪ್ನ ಕಳಿಸಿದ್ದೆ ಎಡವಟ್ ಮಾಡ್ಕೊಂಡಿದ್ದ ಅಂತ. ಅದಿಲ್ಲದೆ ಇದ್ರೆ ಯಾವಾಗಲೂ ಆಲ್ಮೋಸ್ಟ್ 16 ಓವರ್ಗೆ 160 ಇದ್ರು ಅವರು. 14 ಓವರ್ಗೆ 160 ಚಿಲ್ಲರೆ ಏನೋ ಇದ್ರು. ನಾನು ಅನ್ಕೊಂಡು ಈಸಿಯಾಗಿ ಚೇಸ್ ಮಾಡ್ತಾರೆ ಇವರು KKR ಅಂತ. ಬಟ್ ಅವ್ರು ಮಾಡಿದ ಒಂದು ಮಿಸ್ಟೇಕಿಂದ ತುಂಬ ಕಷ್ಟ ಆಯಿತು. ರಿಂಕು ಸಿಂಗ್ ಮೇ ಬಿ ಮುಂಚೆನೇ ಕಳಿಸಿದ್ರೆ ಪ್ರಮೋಟ್ ಮಾಡಿ, ನಾರ್ಮಲಾಗಿ ಅವ್ರು ಬರೋ ಟೈಮಲ್ಲೇ ಕಳಿಸಿದ್ರೆ ಮೇ ಬಿ ಮ್ಯಾಚ್ ಇವ್ರದ್ದಾಗ್ತಿತ್ತು ನಿನ್ನೆ KKRಗೆ.